ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಎಸ್ ಗಾಯ್ಸ್, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ತೊಯ್ಸಿದ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ರಕ್ಷಿತ್ಗೆ ಈ ಥರದ ಮಂಡಕ್ಕಿ ಇಷ್ಟ. ಓಕೆ, ನನಗೆ ಈ ಥರದ್ದು ಇಷ್ಟ. ಸೊ ಹಾಗಾಗಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಸೊ ಮಂಡಕ್ಕಿ ತಿಂದ್ಬಿಟ್ಟು ಓಕೆ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಮನೆಗೆ ನೋಡೋಕೆ ಹೋದಾಗೆಲ್ಲ ಏನೋ ಒಂದು ಸೆಟ್ ಆಗ್ತಾ ಇರಲಿಲ್ಲ ನನಗೆ. ನಾವು ಈಗ ಇರೋಂಥ ಮನೆಯದ್ದು ನಾವಿರೋ ಏರಿಯಾ ಕಡೆ ನೋಡಿದಾಗಲೂ ಅಲ್ಲೂ ಕೂಡ 9,000. ಆಮೇಲೆ ನಾವು ಕೋರಮಂಗ್ಲ ಆ ಕಡೆ ನೋಡಿದ್ರು ಆಲ್ಮೋಸ್ಟ್ 9 to 10K. ಸೊ ವಿ ಆರ್ ಇನ್ ಕನ್ಫ್ಯೂಸಿಂಗ್. ಯಾರೋ ಕಾಲ್ ಮಾಡ್ತಾ ಇದ್ದಾರೆ. ಮನೆ ಇದೆ ಲೀಸಿಗೆ ಅಂತ, ಇದು ಲಾಸ್ಟಲ್ಲಿದೆ ಅಲ್ವಾ. ಸೊ ಈ ಮನೆ ಕೇಳೋಣ ಬನ್ನಿ. ಬೋರ್ಡೇ ತೆಗೆದುಬಿಟ್ಟಿದ್ದಾರೆ, ಯಾರೋ ಬಂದಿದ್ದಾರೆ ಆಲ್ರೆಡಿ. ಬಾ ಹೋಗೋಣ. ಅಂದರೆ ಅವರು ಇದೇ ಮನೆ ಗೈಸ್, ನಾವು ಲೀಸಿಗೆ ತೊಗೊಂಡಾರ ಅಂದ್ಕೊಂಡಿದ್ವಿ. ಯಾರೋ ಇದ್ದಾರೆ, ಒಂದ್ಸರಿ ಹೋಗಿ ಬರೋಣ ಬನ್ನಿ. ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಮತ್ತೆ ಬೇರೆ ಕಡೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಬೇಗ ಬಂದು ಕೇಳೋಣ ಅಂತ ಅಂದ್ಕೊಂಡ್ವು, ಬಟ್ ಆಫೀಸ್ ಇರೋದ್ರಿಂದ ಆಗಿರಲಿಲ್ಲ. ಇವತ್ತು ಸ್ಯಾಟರ್ಡೇ, ಸೊ ಬಂದಿದ್ವಿ. ಓಕೆ, ಮತ್ತು ಬೇರೆ ಯಾವ ಥರ ನೋಡೋಣ. ಅಲ್ಲೊಂದು ಮನೆ ಇದೆ, ನೋಡೋಣ. ಫುಲ್ ಪೀಸ್ ಆಗಿದೆ ಇದು. ನಮ್ಮ ಯಜಮಾನ್ರಿಗೆ ಈ ಥರ ಮನೆ ಅಂದರೆ ಇಷ್ಟ ಅಲ್ವೇನಾ? ಹೌದು ಹೌದು. ಅಲ್ಲೇನೋ ಸೈರನ್ ಬೇರೆ ಹಾಕಿದ್ದಾರೆ ಮೇಲೆ. ಅಲ್ಲ ಹೌದು ಗೈಸ್, ಇಲ್ಲೇನೋ ಹಾಕಿದ್ದಾರೆ. ಝೂಮೇ ಆಗ್ತಿಲ್ವಲ್ಲ ನಂದು ಮೊಬೈಲು ಕ್ಯಾಮ್ರಾ. ಈ ಮನೆ ನೋಡಿದ್ವಿ, ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ಇದೇ ಮನೆ ಫಿಕ್ಸ್ ಮಾಡಿಬಿಡೋಣ ಅನ್ನೋ ಒಂದು ಆಸೆ ಆಗಿತ್ತು. ನೋಡಿ ಹೇಗಿದೆ ಅಂತ. ಅದಕ್ಕಿಂತ ಇದು ಓಕೆ ಅಲ್ವಾ? ಅದೊಂದು ಸ್ವಲ್ಪ ಇಕ್ಕಟ್ಟು ಅನಿಸ್ತಿತ್ತು, ಇದು ಅದಕ್ಕಿಂತ ಓಕೆ ಅಲ್ವೇನಾ? ಅಲ್ಲಿಂದ ಬಂದ ತಕ್ಷಣ ಬಿಫೋರಾಗಿ ಒಂದು ಮನೆ ನೋಡಿದ್ವಿ, ಅದು ಇದೆ. ಸೊ ಈ ಮನೆ ಮತ್ತು ಆ ಮನೆ ಕಂಪೇರ್ ಮಾಡಿದ್ರೆ ನನಗೆ ಪೀಸ್ಫುಲ್ ಆಗಿತ್ತಲ್ಲ, ಸೊ ಆ ಮನೆ ತುಂಬ ಇಷ್ಟ ಆಯಿತು. ಸೊ ಈ ಮನೆ ನೀವು ನೋಡಬಹುದು. ಓಕೆ ಬಟ್ ಇದಕ್ಕಿಂತ ಅದು ತುಂಬ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಬಟ್ ಸೊ ಈ ಮನೆಯೂ ಕೊಟ್ಟಿದ್ದಾರೆ ಅಂತ ಹೇಳಿದರು. ಸೊ ಯಾವ ಮನೆ ನೋಡಿದ್ರು ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು. ಗೊತ್ತಾ, ನಾವು ನೋಡಿರೋ 2 ಮನೆಯೂ ಆಗಿಬಿಟ್ಟಿದ್ದಾರೆ ಆಲ್ಮೋಸ್ಟ್. ಬಾ. ಸೊ ನಾವು 2 ಮನೆ ಇಟ್ಕೊಂಡಿದ್ವಿ. ಸೊ ಒಂದು ಮನೆ ಬಂದುಬಿಟ್ಟು ಲೀಸ್ ಇತ್ತು, ಆ ಲೀಸ್ದು ಕೂಡ ಆಲ್ರೆಡಿ ಆಗೋಯಿತು. ನೆಕ್ಸ್ಟು ಇದೊಂದು ರೆಂಟಿಂದಿತ್ತು, ರೆಂಟ್ ಕೂಡ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ಸೊ ಇವಾಗ ಮತ್ತೆ ನೋಡೋಕೆ ಹೋಗ್ತಿದ್ವಿ, ಬನ್ನಿ ಹೋಗೋಣ. ಏನು ಗೊತ್ತಾ ಗಾಯ್ಸ್, ಯಾವುದೇ ಮನೆ ನೋಡೋಕೆ ಹೋಗಿ ನೀವು 3rd ಫ್ಲೋರಲ್ಲೇ ಖಾಲಿ ಇರೋದು. ಬಸ್ ಏನು ಗೊತ್ತಾ, ನಾವು ಮನೆ ನೋಡೋ ಟೈಮಲ್ಲಿ ಮೇಲ್ಗಡೆ ಹತ್ತೋದು ಕೆಳಗಡೆ ಇಳಿಯೋದು, ಮೇಲ್ಗಡೆ ಹತ್ತೋದು ಕೆಳಗಡೆ ಇಳಿಯೋದು. ಆ ಟೈಮಲ್ಲೇ ಮೇ ಬಿ ಸ್ಲಿಮ್ ಆಗಿಬಿಡ್ತೀವೇನಪ್ಪ. ನಾವು ಯಾವ ಮನೆಗೆ ಬಂದ್ರೂ 3rd ಫ್ಲೋರಿಗೆ ಬರ್ತೇವೆ ಗೈಸ್. ಸುಸ್ತಾಗೋಯ್ತು. ಇದು ಕಿಚನ್ನು. ಹಾಂ, ವಾಶ್ರೂಮ್ ಓಕೆ, ಫುಲ್ ಪ್ಲೇನ್ ಆಗಿದೆ. ಸಾಕಾಯ್ತು. 3rd ಫ್ಲೋರಲ್ಲಿ ಇದ್ದೀವಿ ಇವಾಗ ನಾವು. ಯಾವ ಕ್ಲಾಸು? ನೀನು 4th. ನೀನು ನಿಮ್ಮ ಅಕ್ಕನಾ ಅಲ್ವಾ? ಏನು ಗೊತ್ತಾ, ನಾನು ಅಲ್ಲಿಂದ ಹೆಲ್ಮೆಟ್ ಹಾಕ್ಕೊಂಡು ಹುಚ್ಚಿ ಥರ ಬಂದಿದ್ದೀನಿ. ಆಮೇಲೆ ಗೊತ್ತಾಯ್ತು ಅಯ್ಯೋ ನಾನು ಹೆಲ್ಮೆಟ್ ಹಾಕ್ಕೊಂಡು ನಡ್ಕೊಂಡು ಬರ್ತಾಯಿದ್ದೀನಿ ಅಂತ. ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ ಗೈಸ್. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೆಲ್ಲರೂ ಗ್ಯಾರೇಜ್ ಏನಾದರೂ ಇದ್ದರೆ ಹೋಗ್ಬಿಟ್ಟು ಇಟ್ಟು ಹೋಗೋಣ.
ಎಸ್ ಮಧ್ಯಾಹ್ನ ಬಂದು ಮೊದಲು ಊಟ ಮಾಡಬೇಕಿತ್ತು, ಮನೆಗೆ ಹೋಗಿ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೊರಗಡೆ ಇವಾಗ ತಿಂದ್ಕೊಂಡು ಮತ್ತೆ ಮನೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಸ್ ಗೈಸ್, ಬೇಗ ಬೇಗ ಊಟ ಮಾಡಿಕೊಂಡು ಹೋಗಿ ಮನೆ ಹುಡ್ಕೋಣ, ಓಕೆನಾ? ಬನ್ನಿ ಮತ್ತೆ ಮನೆ ಎಲ್ಲಿದೆ ನೋಡೋಣ. ಮನೆ ಹುಡುಕಿ ಸಾಕಾಯಿತು. ನಾವು ಇಷ್ಟಪಟ್ಟಿದ್ದನ್ನು ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಹೇಳೋಣ ಅಂದ್ಕೊಂಡ್ರೆ ಮೂರು ಮನೆ ನೋಡಿದ್ರು 3 ಮನೆನೂ ಆಲ್ರೆಡಿ ಬುಕ್ ಆಗೋಯ್ತು. ಸೊ ನೋಡ್ತಾ ಇದ್ದೀವಿ. ಟೈಮ್ 6 o'clock ಆದ್ರೂ ಇನ್ನೂ ನೋಡ್ತಾನೇ ಇದ್ದೀವಿ. ಎಸ್ ಗಾಯ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮನೆ ಹುಡುಕಿಕೊಂಡು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.